ಊರಿನಲ್ಲಿ ನೀರಿದ್ರೂ ನಿಮಗೆ ಬಾಯಾರಿಕೆ ಆಗುತ್ತಿದ್ದರೂ ನೀವು ಕೇವಲ ಒಂದು ನಿರ್ದಿಷ್ಟ ಜಾಗದಲ್ಲಿ ಹುಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಆ ನೀರನ್ನು ಮುಟ್ಟುವ ಹಾಗಿಲ್ಲ ಅಂದರೆ ಹೇಗಿರುತ್ತೆ? ಇದನ್ನೇ ಜಾತಿ ವ್ಯವಸ್ಥೆ ಅನ್ನೋದು. ಜಾತಿ ಅಂದರೆ ಹುಟ್ಟುತ್ತಲೇ ನಮ್ಮ ಬೆನ್ನಿಗೆ ಕಟ್ಟುವ ಒಂದು ಅದೃಶ್ಯ ಏಣಿ. ಇದರಲ್ಲಿ ನೀವು ಮೇಲಕ್ಕೆ ಹೋಗುವ ಹಾಗಿಲ್ಲ, ಕೆಳಗಿಳಿಯುವ ಹಾಗಿಲ್ಲ. ನೀವು ಏನು ಕೆಲಸ ಮಾಡಬೇಕು, ಸಮಾಜ ನಿಮಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ನೀವು ಹುಟ್ಟುವ ಮುನ್ನವೇ ಈ ವ್ಯವಸ್ಥೆ ನಿರ್ಧಾರ ಮಾಡಿಬಿಡುತ್ತೆ. ಹಳ್ಳಿಗಳಲ್ಲಿ ಇವತ್ತಿಗೂ ಇದು ಸಣ್ಣ ವಿಷಯಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಉದಾಹರಣೆಗೆ ನೀರು. ಕೆಳಜಾತಿಯ ವ್ಯಕ್ತಿ ಮೇಲ್ಜಾತಿಯವರ ಬಾವಿಯಲ್ಲಿ ನೀರು ಕುಡಿದರೆ ಇವತ್ತು ಗಲಾಟೆಗಳಾಗುತ್ತವೆ. ಇದು ಸ್ವಚ್ಛತೆಯ ಪ್ರಶ್ನೆಯಲ್ಲ, ನೀನು ನನಗಿಂತ ಕೆಳಗಿರಬೇಕು ಅನ್ನೋ ಅಹಂಕಾರದ ಪ್ರದರ್ಶನ ಅಷ್ಟೆ. ದುಡ್ಡಿರೋನು ಬಡವನಾಗಬಹುದು, ಬಡವನಾದವನು ದುಡ್ಡು ಮಾಡಬಹುದು. ಆದರೆ ಜಾತಿ ಹಾಗಲ್ಲ. ಅದು ಮನುಷ್ಯನ ಯೋಗ್ಯತೆಯನ್ನೇ ಹತ್ತಿಕ್ಕುವ ಒಂದು ಪದ್ಧತಿ. ನಾವೆಲ್ಲರೂ ಈ ಅದೃಶ್ಯ ಏಣಿಯನ್ನು ನೋಡೋದನ್ನು ನಿಲ್ಲಿಸಿ ಎದುರಿಗೆ ಇರೋ ಮನುಷ್ಯನನ್ನು ಮನುಷ್ಯನಾಗಿ ನೋಡಿದಾಗ ಮಾತ್ರ ನಿಜವಾದ ಸಮಾನತೆ ಸಾಧ್ಯ.